ಇಂದಿನ ಪತ್ರಿಕಾ ಭವನದಲ್ಲಿ ಉಪಸ್ಥಿತರಿದ್ದಂಥ ಆತ್ಮೀಯ ಮಿತ್ರರಂಥ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಸಹಪಾಠಿಗಳಾದಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಬಾಬುರಾವ್ ಸಾಹೇಬ್ರೆ, ಚಂದ್ರಕಾಂತ್ ಮಾಸ್ಟರ್ ಸಾಹೇಬ್ರೆ ಹಾಗೂ ಶೇಖ್ ಇಮ್ರಾನ್ ಸಾಹೇಬ್ರೆ, ವನ್ನಪ್ಪ ಅವರೇ, ಪರಶುರಾಮ್ ಅವರೇ, ಬಂಧುಗಳೇ, ಇವತ್ತ ನಾವೆಲ್ಲ ಇಲ್ಲಿ ಸೇರಿರುವ ಉದ್ದೇಶವೇನೆಂದರೆ ಈ BJP ಸರ್ಕಾರದವರು, BJP ಪಕ್ಷದವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಬಗ್ಗೆ ಒಂದಿಲ್ಲ ಒಂದು ಗೊಂದಲ ಸೃಷ್ಟಿ ಮಾಡ್ಕೊಂತಾನೆ ನಮ್ಮ ನಾಯಕರಿಗೆ ಇಲ್ಲದ ಒಂದು ಕೆಟ್ಟ ಹೆಸರು ತರಬೇಕಂತ ಹೇಳಿ ಅವರು ಕುತಂತ್ರ ಮಾಡಿ, ಇದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ ಮೂಢಾಗ್ರಹಣ ಅಂತ ಹೇಳಿ ಪಾದಯಾತ್ರೆ ಮಾಡಿ ಅವ್ರ ಬಗ್ಗೆ ಇಲ್ಲದ ಒಂದು ಅವಹೇಳನಕಾರಿ ಜನರ ಬಳಿ ತಪ್ಪು ಸಂದೇಶ ತಗೊಂಡು ಹೋದ್ರು. ಆದರೆ ಜನ ಏನು ತೀರ್ಪು ಕೊಟ್ಟರು ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಉಪ ಚುನಾವಣೆಯಲ್ಲಿ ಅಂದರೆ ಬೈ ಎಲೆಕ್ಷನ್ನಲ್ಲಿ 3 ಕಾಂಗ್ರೆಸ್ ಪಕ್ಷನೇ ಬರಂಗ ಜನ ತೀರ್ಪು ಕೊಟ್ಟರು. ಇದರ ಅರ್ಥ ಏನಂದ್ರೆ BJP ಅವರಿಗೆ ಇದರಲ್ಲಿಂದ ಪಾಠ ಕಲಿಬೇಕು. ಯಾಕಂದ್ರೆ ಈ ರಾಜ್ಯದ ಜನ ಈ ಬಡವರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಈ ಸರ್ಕಾರ ಅಂತ ಹೇಳಿ ಅವರು ಹೆಚ್ಚು 139 MLAಗಳನ್ನು ಆರಿಸಿ ಇವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟರೆ ಈ ರಾಜ್ಯದಲ್ಲಿ ರಾಜ್ಯಭಾರ ಮಾಡಂತ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬಂಧುಗಳೇ, ಇಷ್ಟೇ ಇವತ್ತು ಪ್ರಿಯಾಂಕ ಸಾಹೇಬ್ರ ಬಗ್ಗೆ ಯಾರು ಬೀದರ್ ಜಿಲ್ಲೆಯ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇವ್ರದ್ದು ಏನೂ ಪಾತ್ರ ಇಲ್ಲ. ಅವರು ಬರೆದಿಟ್ಟಂತ ಹೆಸರು 8 ಮಂದಿ ಹೆಸರಲ್ಲಿ ಈಗಾಗಲೇ ಕಾಂಗ್ರೆಸ್ನಿಂದ ಅವರಿಗೆ ಆದೇಶ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋರಿ ಅಂತ ಹೇಳಿ. ಪ್ರಿಯಾಂಕಾ ಅವ್ರದ್ದು ಹೆಸರೇ ಇಲ್ಲ ಅದರಲ್ಲಿ, ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡಿ ಇವಾಗ ನಾಯಕರಾದವರು ನಮ್ಮ ಪಕ್ಷದ ಅವರು ಇಡೀ ಒಂದು ಬಡವರ ಸಲುವಾಗಿ, ಅನೇಕ ಸಮುದಾಯ ಸಲುವಾಗಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವರು ಒಳ್ಳೆ ಉತ್ಸಾಹದಿಂದ ಅವರು ರಾಜಕಾರಣ ಮಾಡೋರಿಗೆ ಕೆಟ್ಟ ಹೆಸರು ತರ ಸಲುವಾಗಿ ಇವರು ಇಲ್ಲ ಸಲ್ಲದ ಸುಳ್ಳು ಆಪಾದನೆ ಮಾಡಿ ಜನರನ್ನ ಗೊಂದಲಕ್ಕೆ ಹಾಕ್ತಕ್ಕಂಥ ಕೆಲಸ BJP ಅವರು ಮಾಡಿದ್ರ ಮುಂದಿನ ದಿನದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಬೀದಿಗಳಿಗೆ ನಾವು ಹೋರಾಟ ಮಾಡಬೇಕಾಗ್ತದ. ದಯಮಾಡಿ ನಿಮ್ಮ ಮೀಡಿಯಾದವ್ರ ಮುಖಾಂತರ ಅವ್ರಿಗೆ ಹೇಳಕ್ ನಾವು ಇಷ್ಟಪಡ್ತೇವೆ. ಯಾಕಂದ್ರೆ ನಾವು ಇರ್ಲಿ ವಿರೋಧ ಪಕ್ಷದವರು ತಮ್ಮ ಸ್ಥಾನ ತಾವು ಕಾಯ್ಕೊಂಡು ತಾವು ಇನ್ನ ಕೇಳ್ತಕ್ಕಂಥವು ಅನೇಕ ಸರ್ಕಾರಕ್ಕೆ ಸಲಹೆ ಕೊಡ್ಲಿ ಅವರು. ಇವತ್ತು ನೋಡ್ರಿ, ಪಂಚ ಗ್ಯಾರಂಟಿ ನಮ್ಮ ಸರ್ಕಾರ ಕೊಟ್ಟದ. ಮೊದಲೇನಂದ್ರೆ ನಮ್ಮ ಸರ್ಕಾರ ಪ್ರಣಾಳಿಕೆದಾಗ ಕೊಟ್ಟಾಗ ಇವ್ರು ಏನ್ ಮಾಡ್ತಾರ, ಮೊದಲು ಜಾರಿಗೊಳಿಸ್ರಿ ಅಂತೇಳಿ ಸರ್ಕಾರ ಬಂದ ತಕ್ಷಣನೇ ಒತ್ತಾಯ ಮಾಡಿದ್ರು. ಆದ್ರ ಸರ್ಕಾರ ಬಂದ ತಕ್ಷಣ ಅವರೆಲ್ಲ ಹೇಳಿದ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಜಾರಿಗೊಳಿಸಿದ್ರು. ಮತ್ತೆ ಆಮೇಲೆ ಅದಕ್ಕೆ ಏನಂದ್ರು ಬಿಟ್ಟಿ ಭಾಗ್ಯ ಅಂತ ಹೆಸರು ಕೊಟ್ಟರು. ಮೊದಲ ಜಲ್ದಿ ಒತ್ತಾಯ ಮಾಡಿ ಜಾರಿಗೊಳಿಸ್ರಿ ಅಂದ್ರು, ಜಾರಿ ಮಾಡಿದ ಮೇಲೆ ಬಿಟ್ಟಿ ಭಾಗ್ಯ ಅಂತ ಕರೆದ್ರು. ಇವತ್ತ ನಿಮಗ ನಾಚಿಕೆ ಬರ್ಬೇಕು. ಇವತ್ತ ಅವ್ರು ಎಂತೆಂತ ಕೆಲಸ, ಇವತ್ತ ಬಡವರು ಮಹಿಳೆಯರು ವ್ಯಾಪಾರ ಮಾಡ್ಲಿಕ್ಕ 100 ಕಿಲೋಮೀಟರ್ ಹೋಗಿ ದಿನ 500,000 ರೂಪಾಯಿ ಗಳಿಸ್ಕೊಂಡು ಇವತ್ತು ನೆನೆಸ್ಲತ್ತಾರ ಸರ್ಕಾರಕ್ಕೆ. ನಾವು ಫ್ರೀ ಬಸ್ಸಿನಾಗ ತಿರುಗಾಡಿ ವ್ಯಾಪಾರ ಮಾಡಿ ನಾವು ಜೀವನ ಮಾಡ್ತೀವಿ ಅಂತ ಹೇಳಿ. ನಿಮ್ಗೇನು ಗೊತ್ತದ್ರಿ ಸಾಹೇಬ್ರೆ, ನೀವು ಬಡವರ ಬಗ್ಗೆ ನಿಮಗೆ ಗೊತ್ತಿಲ್ಲ. ನೀವು ಬರೇ ಶ್ರೀಮಂತರ ಅದಾನಿ ಅಂಬಾನಿ ಪರವಾಗಿ ನೀವು ಕೆಲಸ ಮಾಡ್ತಕ್ಕಂಥ ನಿಮ್ಮ ಉದ್ದೇಶಗಳು ಇಟ್ಟುಕೊಂಡು ನೀವು ಇವತ್ತು ಈ ಸರ್ಕಾರಕ್ಕೆ ವಿರೋಧ ಮಾಡ್ತಿದ್ದೀರಿ. ಇದನ್ನ ನೀವು ಬಿಟ್ಟು ಬಿಡ್ರಿ. ಇನ್ಮೇಲೆ ನೀವು ಏನೇ ಇದ್ರೆ ಸರ್ಕಾರಕ್ಕೆ ಸಲಹೆ ಕೊಡ್ರಿ. ರೈತರ ಪರವಾಗಿ ಧ್ವನಿ ಎತ್ತಿರಿ, ಅಭಿವೃದ್ಧಿ ಪರವಾಗಿ ಧ್ವನಿ ಎತ್ತಿರಿ, ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿರಿ. ಅದು ಬಿಟ್ಟು ನಮ್ಮ ನಾಯಕರ ವೈಯಕ್ತಿಕ ತೇಜೋವಧೆ ಮಾಡ್ಲಿಕ್ಕೆ ನೀವು ಇಲ್ಲ ಸಲ್ಲದ ಸ್ಟ್ರೈಕ್ ಮಾಡಿದೀವಿ, ಗೊಂದಲ ಮಾಡಿದೀವಿ ಅಂತ ಹೇಳಿ ನಿಮ್ಮಲ್ಲಿ RSS BJP ಕುತಂತ್ರದಿಂದ ನಮ್ಮ ನಾಯಕರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡಿದರೆ ಬರ್ತಕ್ಕಂಥ ದಿನದಲ್ಲಿ ನಾವು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಕೂಡಲ್ಲ. ಈ ಉದಾಹರಣೆನೇ ನೀವು ಸಿದ್ದರಾಮಯ್ಯನ ವಿರುದ್ಧ ಧ್ವನಿ ಎತ್ತಿದಾಗ ನಿಮ್ಗೆ ಜನ ತಕ್ಕ ಪಾಠ ಕಲಿಸ್ಯಾರ ಅನ್ನೋದು ನೀವು ಮರೆತಿಲ್ಲ. ಇನ್ನ ಈಗ ಮತ್ತೆ ನಮ್ಮ ನಾಯಕರು 50 ವರ್ಷ ನಿಷ್ಕಳಂಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಳ್ಳೆ ಹೆಸರು ಗಳಿಸಿಕೊಂಡು ಇವತ್ತು ನಮ್ಮ ಭಾರತ ದೇಶದ ಗಾಂಧಿ ಕುಟುಂಬ ಕುಂತಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕುಂತ ಅವರ ಹೆಸರು ಕೆಡಿಸ್ಲಿಕ್ಕೆ ಇಂಥ ಕುತಂತ್ರ ಮಾಡ್ಲಿಕ್ಕೆ ನೀವು ಇಲ್ಲ ಸಲ್ಲದ ಪ್ರಿಯಾಂಕಾ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಇದು ನಾವು ಇವತ್ತು ಖಂಡಿಸ್ತೀವಿ. ಬರ್ತಕ್ಕಂಥ ದಿನದಲ್ಲಿ ನೀವು ರಾಜ್ಯದ ಅಭಿವೃದ್ಧಿ ಪರವಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿರಿ, ಅಂತ ಕೆಲಸ ಮಾಡ್ರಿ. ಒಬ್ಬರನ್ನ ತೇಜೋವಧೆ ಮಾಡ್ಲಿಕ್ಕೆ ನೀವು ಈ ತರ ಸ್ಟೇಟ್ಮೆಂಟ್ ಹೋರಾಟ ಮಾಡಿದ್ರೆ ನಾವು ಸಹಿಸಲ್ಲ ಅಂತೇಳಿ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ.